ಗೈಸ್ ನಾನಿವತ್ತು ನನ್ನ ಕೂದಲನ್ನ ಖಾಲಿ ಮಾಡ್ತಾ ಇದ್ದೀನಿ. ಈಗ ಮೇಲೆ ಹೋಗ್ತಾ ಇದೀವಿ ನಾನು ಮತ್ತೆ ಅಮ್ಮ. ನಮ್ಮ ಅಮ್ಮಂಗೆ ಒಟ್ನಲ್ಲಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಕ್ವಾಲಿಟಿಗಿಂತ. ಒಂದು ಲೈಫ್ ಕಣಮ್ಮ, ಇವತ್ತು ನಾವು ಇದ್ದೋರಿರಲ್ಲ, ನಾಳೆ ತಿನ್ಬಿಟ್ಟು ಹೋಗ್ಬೇಕು ಚೆನ್ನಾಗಿ. ನಂಗೆ ಇನ್ನೇನು ಬೇಡ, ಹಿಡ್ಕೋತೀರಾ ನೀಟಾಗಿ. ಇದೇ ಥರ ಶೂ ರ್ಯಾಕ್ನ ನೋಡಬೇಕು. ಸೊ ಅದನ್ನ ಹುಡುಕ್ತಾ ಇದ್ದೀನಿ. ತಗೊಂಡ್ಮೇಲೆ ಅಲ್ಲಿ ಹೊರಗಡೆ ಇಟ್ಟೋದೆಲ್ಲ ಬಿಸಾಕ್ತಿರಲ್ವಾ. ಹೇ ಗೈಸ್, ಸೊ ಟುಡೇ ಇಸ್ ಲೈಕ್ ಡೇ 2 ಆಫ್ 5 AM ರೂಟೀನ್. ಬಟ್ ಇವತ್ತು 5 AM ರೂಟೀನ್ ಆಗಲಿಲ್ಲ, 9 AM ರೂಟೀನ್ ಆಗೋಯ್ತು. ನನ್ನ ರೂಟೀನಲ್ಲಿ ನಾನು 1 more ಡೇ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎವ್ರಿ ಟೈಮ್ ನಾನು ಸ್ಕಿಪ್ ಮಾಡಿದಾಗ ನಾನು ನನ್ನನ್ನು ಅದಕ್ಕೆ ಪನಿಷ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಲೇಸಿ ಆಗಿಬಿಡ್ತೀನಿ. ಏನಕ್ಕೆ 5 AM ರೂಟೀನ್ ಮಾಡ್ತಾ ಇದ್ದೀನಿ ಅಂತಂದರೆ ಬೇಸಿಕಲಿ ಟು ಬ್ರಿಂಗ್ ಇನ್ ಡಿಸಿಪ್ಲಿನ್ ಇನ್ಸೈಡ್ ಮೀ. ಮುಂಚೆ ಹೆಂಗಾಗಿತ್ತು ಅಂತಂದರೆ ಫುಲ್ ಕಂಫರ್ಟ್ ಝೋನಿಗೆ ಆಗಿಬಿಟ್ಟೆ. ಆ್ಯಂಡ್ ಇಟ್ಸ್ ಲೈಕ್ 9 ಗಂಟೆಗೆ ಎದ್ದೋಳು, 10 ಗಂಟೆಗೆ ಎದ್ದೋಳು, 11 ಗಂಟೆಗೆ ಎದ್ದೋಳು, ಆ ಥರ ಆಗ್ತಿತ್ತು. ಸೊ ಹಾಗಾಗಿ ಟು ಬ್ರೇಕ್ ದಟ್ ಪ್ಯಾಟ್ರನ್, ಬಿಕಾಸ್ ಐ ವಾಂಟ್ ಅಚೀವ್ ಅ ಲಾಟ್ ಇನ್ ದಿಸ್ ಇಯರ್. ಹಾಗಾಗಿ ಆ ಥರ ಇದ್ರೆ ನನಗೆ ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ರಿಯಲೈಸ್ ಆಯಿತು. ಹವೆವರ್ ಇವತ್ತೊಂದಿನ ಎದ್ದೇಳೋಕ್ಕಾಗಲಿಲ್ಲ, ಬಿಕಾಸ್ ನಂಗೆ ಬೆಳಗ್ಗೆ ತಲೆನೋವಿತ್ತು. ಐ ವೋಕ್ ಅಪ್ ಬಟ್ ದೆನ್ ಮತ್ತೆ ಮಲ್ಕೊಂಡೆ, ಬಿಕಾಸ್ ದ ಹೆಡೇಕ್ ವಾಸ್ ವೆರಿ ಬ್ಯಾಡ್ ಅಂತ ಹೇಳ್ಬೋದು. ಬಾತ್ ಮಾಡಿದೆ ಆ್ಯಕ್ಚುಲಿ. ಐ ಹ್ಯಾಡ್ ಯೂಸ್ ದಟ್ ಸೀರಮ್ ಆ್ಯಂಡ್ ಆಲ್ ಬೆಳಗ್ಗೆ ಎದ್ದು. ಸೊ ಇವಾಗ ಹೊರಗಡೆ ಐಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಮೈ ಮಾಮ್ ಇಸ್ ಆಲ್ಸೋ ಗೋನಾ ಜಾಯಿನ್ ಮೀ. ನಮ್ಮನೇಲಿ ಶೂ ರ್ಯಾಕ್ ಬೇಕಿತ್ತು ಆ್ಯಕ್ಚುಲಿ. ಸೊ ಶೂ ರ್ಯಾಕ್ ಅಂದರೆ ನಾವು ಮುಂಚೆಲ್ಲ ಹೊರಗಡೆ ಇಡ್ತಿದ್ವಿ, ನಾರ್ಮಲ್ ಚಪ್ಪಲಿ ಸ್ಟ್ಯಾಂಡ್ ಏನು ಬರುತ್ತೆ ಅದು ಯೂಸ್ ಮಾಡ್ತಿದ್ವಿ. ಬಟ್ ನೌ ಐ ಫೀಲ್ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಪ್ಡೇಟ್, ಬಿಕಾಸ್ ನಮ್ಮ ಮನೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ಸೊಸೈಟಿ. ಸೊ ಹಾಗಾಗಿ ಹೊರಗಡೆ ಸ್ವಲ್ಪ ಸ್ಪೇಸ್ನೆಲ್ಲ ಮೆಜರ್ ಮಾಡಿ ಎಲ್ಲಿಡ್ಬೋದು ಅನ್ನೋದೆಲ್ಲ ಯೋಚನೆ ಮಾಡಿ ಇವತ್ತಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಅಮ್ಮಂಗೆ ಸ್ವಿಮ್ಮಿಂಗ್ ಸೂಟ್ ಕೂಡ ಬೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ, ಬಿಕಾಸ್ ಅಮ್ಮಂದು ಮೈಗೇಡ್ ಆಕ್ಸೆಸ್ ಆಗೋಯ್ತು. ಸೊ ಹಾಗಾಗಿ ನಾನು ಅಮ್ಮ ವೆನ್ ಎವರ್ ಐ ಫೀಲ್ ಬೋರ್ಡ್ ಅವ್ರ ಅಮ್ಮ ಫೀಲ್ ಬೋರ್ಡ್, ನಾವು ಅಟ್ಲೀಸ್ಟ್ ಹೋಗಿ ಸ್ವಿಮ್ಮಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನೆನ್ನೆ ನಾನು ಡ್ರೆಸ್ಸಿಂಗ್ ಟೇಬಲ್ ಅರೇಂಜ್ ಮಾಡಿದ್ದೆ ಅಂತ ಗೊತ್ತಲ್ಲ. ಸೊ ಇವಾಗ ನಾನು ಡೈಲಿ ಯೂಸ್ ಮಾಡೋ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲಿಟ್ಟಿದ್ದೀನಿ. ಅಪರೂಪಕ್ಕೆ ವೀಡಿಯೋಗೆ ಏನಾದ್ರು ಬೇಕು ಅಂತಂದು ಯೂಸ್ ಮಾಡೋಕ್ಕೆ ಇಲ್ಲಿಟ್ಟಿದ್ದೀನಿ. ಸೊ ಎಲ್ಲ ಕೈಗೆ ಸಿಗೋಂಗೆ ಇಟ್ಬಿಟ್ಟಿದ್ದೀನಿ. ಇದ್ರದ್ದು ಇದು ಕೂಡ ಮುರಿದೋಯ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಈಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್ ವಿತ್ ವೇರಿಂಗ್ ಮೈ ಕಾಂಟ್ಯಾಕ್ಟ್ ಲೆನ್ಸ್ ಫಸ್ಟ್. ಗೈಸ್ ನನಗೆ ಡೈಲಿ ಸೇಮ್ ಐ ಮೇಕಪ್ ಮಾಡಿಕೊಂಡು ಬೋರ್ ಆಗ್ತಿತ್ತು. ಐ ನೋ ಐ ಶುಡ್ ಹ್ಯಾವ್ ಡನ್ ಅ ಟ್ಯೂಟೋರಿಯಲ್ ಫಾರ್ ದಿಸ್, ಬಟ್ ಇಟ್ ವಾಸ್ ಲೈಕ್ ಅ ವೆರಿ ಕ್ವಿಕ್ ಥಾಟ್ ಅಂತ ಹೇಳ್ಬೋದು. ಮನಸ್ಸಿಗೆ ಏನು ಅನಿಸುತ್ತೋ ಅದು ಇಂಪಲ್ಸಿವ್ ಆಗಿ ಮಾಡ್ತೀನಿ. ಸೊ ಹಾಗಾಗಿ ಐ ವಾಂಟೆಡ್ ಟು ಡೂ ಅ ಕಾಂಬಿನೇಷನ್ ಆಫ್ ಯೆಲ್ಲೋ, ಆರೆಂಜ್ ಮತ್ತು ಬ್ರೌನ್ ಐ. ಅದಾದಮೇಲೆ ಐ ವಾಂಟೆಡ್ ಟು ಪುಟ್ ಐಲೈನರ್. ಸೊ ನೀವೇ ನೋಡ್ತಿರ್ಬೋದು, ದಿಸ್ ಇಸ್ ಹೌ ಐ ಪುಟ್ ಮೈ ಐಲೈನರ್. ನನಗೆ ನನ್ನ ಸಿ ವಿಲಿ ಯಾವ್ದಾದ್ರು ಒಂದು ಸ್ಕಿಲ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಇಟ್ ಈಸ್ ಪುಟ್ಟಿಂಗ್ ಐಲೈನರ್. ನಾನು ಎಷ್ಟು ಕ್ರೇಜಿ ಅಂದರೆ ಐಲೈನರ್ಗೆ, ಐ ಡೋಂಟ್ ನೋ, ಇಟ್ ಆಲ್ಸೋ ಗಿವ್ಸ್ ಮೀ ವೆರಿ ಗುಡ್ ಲುಕ್. ಐಲೈನರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ. ಐ ಥಿಂಕ್ ಟು ಮೋಸ್ಟ್ ಆಫ್ ದ ಗರ್ಲ್ಸ್ ಇಟ್ ಡಸ್. ಸೊ ಹಾಗಾಗಿ ಐಲೈನರ್ನ ಡ್ರಾ ಮಾಡ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ಈ ಒಂದು ಐ ಮೇಕಪ್ ಸಂಗೀತ ಇವೆಂಟಲ್ಲಿ ಮಾಡಿದ್ರೆ ಏನು ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಬಿಕಾಸ್ ಬಟ್ಟೆ ಕೂಡ ಸ್ವಲ್ಪ ಕಲರ್ಫುಲ್ ಇರುತ್ತೆ, ಎಲ್ಲೋ ಥೀಮ್ ಇರುತ್ತೆ. ಗೈಸ್ ನಾನಿವತ್ತು ನನ್ನ ಕೂದಲನ್ನ ಖಾಲಿ ಮಾಡ್ತಾ ಇದ್ದೀನಿ. ನಮ್ಮ ಡ್ರೈವರ್ ಆಲ್ರೆಡಿ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಲಿಟಲ್ ಲೇಟ್, ಬೇಗ ಹೋಗ್ಬೇಕು ಗೈಸ್. ಈಗ ಅವ್ರು ಬಂದು ಒಂದು 5 ಮಿನಿಟ್ಸ್ ಆಯಿತು. ನಾನು ಒಂದು 10 ಮಿನಿಟ್ಸಲ್ಲಿ ಕೆಳಗೆ ಹೋಗ್ತೀನಿ. ನನ್ನ ಇವಾಗ ನಾಟ್ ಸೋ ರಿಯಲ್ ಕರ್ಲಿ ಹೇರ್ನ ನೋಡಿಕೊಂಡ್ರೆ ನಂಗೆ ಇವಾಗ ಅರ್ಥ ಆಗುತ್ತೆ ಯಾಕೆ ನನಗೆ ಜನ ಕರ್ಲಿ ಹೇರಲ್ಲಿ ಇಷ್ಟಪಡ್ತಾಯಿದ್ರು ಅಂತ. ಬಿಕಾಸ್ ಒಂದು ಕರ್ಲಿ ಹೇರಲ್ಲಿ ಒಂದು ಡಿಫ್ರೆಂಟ್ ಬ್ಯೂಟಿನೇ ಇದೆ ಅಂತ ಹೇಳ್ಬೋದು. ನಂದು ಟಾಂಗ್ ಮಷೀನ್ ಏನಿದೆ ಅದು ಸ್ವಲ್ಪ ಕನೆಕ್ಷನ್ ಲೂಸ್ ಇತ್ತು. ಸೊ ಹಾಗಾಗಿ ಮಧ್ಯದಲ್ಲಿ ಒಂದೊಂದ್ಸಲ ಡಿಸ್ಕನೆಕ್ಟ್ ಆಗಿ ಆಫ್ ಆಗಿ ಹೋಗ್ತಿತ್ತು. ಹಾಗಾಗಿ ಪ್ರಾಪರಾಗಿ ಕರ್ಲ್ ಆಗ್ತಿರ್ಲಿಲ್ಲ. ಅದು ನೋಡಿದ್ಮೇಲೆ ಮತ್ತೆ ಕನೆಕ್ಟ್ ಮಾಡಿ ಪ್ರಾಪರಾಗಿ ಕರ್ಲ್ ಮಾಡ್ತಾ ಇದ್ದೆ. ಸೊ ಗೈಸ್ ಫೈನಲಿ ನಾನು ರೆಡಿ ಆಗಾಯಿತು. ಆ್ಯಂಡ್ ಇವತ್ತು ಏನಕ್ಕೆ ಹೋಗ್ತಿದೆ ಅಂತ ನಾನು ಆಲ್ರೆಡಿ ಹೇಳಿದೆ. ನಮ್ಮದು ಶೂ ರ್ಯಾಕ್ನ ಹೊರಗಡೆ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶೂ ಸ್ಟ್ಯಾಂಡ್ನ. ಸೊ ಅದನ್ನು ನಾವು ಇಲ್ಲಿಟ್ಟಿದ್ದೀವಿ. ಯು ಕ್ಯಾನ್ ಸಿ ಹೌ ಆಡ್ ಇಟ್ ಲುಕ್. ಸೊ ನನಗೆ ಬಾಲ್ಕನಿ ಹಿಂಗೆ ಕಾಣಿಸೋದು ಇಷ್ಟ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಮೇ ಬಿ ಇಲ್ಲಿಗೆ ಅದನ್ನು ತಂದರೆ ಪ್ಲೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಜಾಗಕ್ಕೆ. ಅದರ್ವೈಸ್ ಈ ಬೆಡ್ಡಿಂದನ ಏನಿದೆ ಇದನ್ನು ತೆಗೆದುಬಿಟ್ಟು ಇಲ್ಲಿಗೆ ಪ್ಲೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನಂತ ಗೊತ್ತಿಲ್ಲ, ನೋಡುವ. ಎಲ್ಲ ಅನ್ಸುತ್ತಮ್ಮ ನಿಮಗೆ? ಇಲ್ಲಿಡ್ಬೋದು ಅನ್ಸುತ್ತೆ. ಅಲ್ಲಿ ಸಾಕಾಗುತ್ತೆ, ಅಲ್ಲಿ ಡೋರ್ ಬೇರೆ ತೆಗಿಬೇಕಲ್ಲ, ಸಾಕಾಗಲ್ಲ. ದೊಡ್ಡದು ಬೇಕಲ್ಲ ಎಲ್ಲದೂ ಆಗಂಗೆ. ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗಿ ನೋಡೋಣ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಏನಾದ್ರು ತೊಗೋಬೇಕು ಅಂತಂದರೆ ತೊಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಒರೈನ್ ಮಾಲ್ಗೆ ಹೋದರೆ ಬೆಟರ್ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಏನಮ್ಮ, ಫಸ್ಟ್ ಒರೈನ್ ಮಾಲ್ಗೆ ಹೋಗೋಣ ಅಲ್ವಾ? ಬಿಕಾಸ್ ಫಸ್ಟ್ ಆಯ್ಕೆ ಹೋದ್ರೆ ಸಕ್ಕ ಟೈಮ್ ಹಿಡಿತಲ್ಲ, ಫುಲ್ ಸುತ್ತೀವಲ್ಲ ಅಲ್ವಾ? ಜಾಸ್ತಿ ಅಂತ ಒಳಗೆ ಬೇಡಲ್ಲ, ಬೇಗ ಬಂದುಬಿಡೋಣ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 4:19, 3:45ಗೆ ನಮ್ಮ ಡ್ರೈವರ್ನ ಬುಕ್ ಮಾಡಿದ್ದು. ಸೊ ಇವಾಗ ನಮ್ಮ ಕಾರಲ್ಲೇ ಹೋಗ್ತಾ ಇರೋದು. ಇಲ್ಲ ತಗೊಳ್ರಿ, ನಮ್ಮಮ್ಮ ಕಾರ್ ಕೀನೇ ಮಾಡ್ತಿದ್ದಾರೆ, ನಾನು ಎತ್ಕೊಂಡಿದ್ದೀನಿ ಅಂದ್ಕೊಂಡು. ಸೊ ಎಲ್ಲರೂ ಅಪರೂಪಕ್ಕೆ ಈ ಥರ ಹೋಗಬೇಕು ಅಂತಂದಾಗ ಡ್ರೈವರ್ ಬುಕ್ ಮಾಡ್ಬೋದು ಅಂತ ಒಂಚೂರು ಕೈ ಸುಟ್ಕೊಂಡೆ ಗೈಸ್. ನಾನು ಕರ್ಲ್ ಮಾಡಬೇಕಾದ್ರೆ ಕೂದಲಲ್ಲ
ಅದು ಮ್ಯಾಂಡೇಟ್ರಿ ಮಾಡ್ಕೋಬೇಕಾದ್ರೆ ಲಾಸ್ಟ್ ಟೈಮ್ ಹುಷಾರಾಗಿ ಮಾಡ್ಕೊಂಡಿದ್ದೆ, ಈ ಟೈಮ್ ಹಿಂಗೆ ಆಗೋಯ್ತು. ಈಗ ಹೋಗುವ ಟೈಮ್ ಆಯಿತು. ನೀನು ನನ್ನ ರೆಗ್ಯುಲರ್ ಮೇಕಪ್ ಏನಿದೆ ಅದನ್ನೇ ಮಾಡಿ 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 ಬೋರ್ ಆಗೋಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಐ ಮೇಕಪ್ನ ಚೇಂಜ್ ಮಾಡಿದ್ದೀನಿ. ಇಫ್ ಯು ಗೈಸ್ ಕ್ಯಾನ್ ಸಿ. ಹೇಗೆ ಅನ್ನಿಸ್ತಿದೆ? ತುಂಬ ಜಾಸ್ತಿ ಅನ್ನಿಸ್ತಿದೆಯಾ? ಬಟ್ ಇನ್ಫ್ಲುಯೆನ್ಸರ್ ಲೈಫ್ ಹ್ಯಾಂಗಲ್ವೇ, ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು. ಕೆಳಗಡೆ ಹೋಗುವ. ತುಂಬ ದಿನ ಆದಮೇಲೆ ಕಾರ್ ತೆಗಿತಿರೋದು. ಸೊ ಇಲ್ಲೇ ಕ್ಲೀನ್ ಮಾಡೋರು ಇದ್ದಾರೆ, ಅವ್ರಿಗೆ ಹೇಳಿ ಕ್ಲೀನ್ ಮಾಡಿಸ್ಬೇಕು. ಎಷ್ಟು ಧೂಳು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ಕಾರ್ ಮೇಲೆ. ಸೊ ತಂದಿನ ಹೋಗ್ಬಿಟ್ಟು ಇವತ್ತು ರಾತ್ರಿ ಕ್ಲೀನ್ ಮಾಡಿಸೋಣ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ಶುಡ್ ಡೂ ಟುಡೇ. ಗೈಸ್ ಇವಾಗ ಪಾರ್ಕಿಂಗಿಂದ ಹೊರಗಡೆ ಬಂದ್ವಿ, ಇವಾಗ ಹೋಗ್ತಾ ಇದ್ದೀವಿ. ಸೊ ನಾನೊಮ್ಮ ಏನು ಡಿಸೈಡ್ ಮಾಡಿದ್ವಿ ಅಂತಂದರೆ ಫಸ್ಟು ಒರೈನ್ಗೆ ಹೋಗೋಣ. ನಮ್ಮಮ್ಮ ಏನಕ್ಕೆ ಒರೈನಲ್ಲಿ ಏನು ತೊಗೋಬೇಕು, ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಗೈಸ್ ನೋಡೋಣ, ಒರೈನಲ್ಲಿ ಏನು ಇಷ್ಟ ಆಗಲಿಲ್ಲ ಅಮ್ಮಂಗೆ ಅಂತಂದರೆ ತೊಗೊಳೋದು ಬೇಡ, ಅಟ್ಲೀಸ್ಟ್ ಕ್ಯಾಬ್ ಏನಾದ್ರು ತೊಗೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಡ್ತೀವಿ. 1,000 ಸೊ ಗೈಸ್ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಾರ್ಮಲ್ ಪೆಟ್ರೋಲ್ ಇಲ್ವಂತೆ, ಏನೋ ಪವರ್ ಪೆಟ್ರೋಲ್ ಅಂತೆ. ಸೊ ಅದು ಕ್ವಾಲಿಟಿನೂ ಜಾಸ್ತಿ ಇರುತ್ತೆ, ಪ್ರೈಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ಹಾಂ, ಸ್ಕ್ಯಾನರ್. ಸೊ ಇವಾಗ ಅದನ್ನು ಹಾಕಿಸ್ಕೊಂಡು ಹೊರಡಬೇಕು ಗೈಸ್. ಇವಾಗ ನೆನಪಿಗೆ ಅಂತ ಹೇಳ್ಬಿಟ್ಟು ತೊಗೋತಿದ್ದೀನಿ. ಇಲ್ಲಿ ಕಾರ್ ನಿಲ್ಲಿಸಿ ಈಗ ಹೊರಡಬೇಕು. ಸೊ ನಡೀರಿ, ಏನೇನು ತಗೋತೀರಿ ಇವಾಗ? ಏನೇನು ಬೇಕು ಗೊತ್ತಿಲ್ಲ. ಸೊ ಇವಾಗ ಒಳಗಡೆ ಹೋಗುವ. ಹಿಂದೆಗಡೆ ಲಿಫ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು, ಅಲ್ಲೇ ಇದೆ, ಅಲ್ಲೇ ಎಂಟ್ರಿ ಇದೆ. ಸೊ ಇವಾಗ ಅಲ್ಲಿಗೆ ಹೋಗುವ. ಮೊನ್ನೆ ತಾನೇ ಬಂದಿದ್ದೆ ಒರೈನ್ ಮಾಲಿಗೆ. ನಮ್ಮ ಅಮ್ಮನೂ ಕರ್ಕೊಂಡ್ಬಂದಿದ್ರೆ ಅವತ್ತೇ ಕೆಲಸ ಆಗೋಗ್ತಿತ್ತು ಅಲ್ಲಮ್ಮ. ಇವಾಗ ಮತ್ತೆ ಬರಂಗಾಯ್ತು. ಎನಿವೇಸ್ ಇಟ್ಸ್ ಓಕೆ. ಆದರೂ ಬೆಂಗಳೂರಲ್ಲಿ ಇವತ್ತು ಎಷ್ಟು ಟ್ರಾಫಿಕ್ಕು ಗೈಸ್. ಇವತ್ತು ಫ್ರೈಡೇ ಆದ್ರೂ ಅಷ್ಟೊಂದು ಟ್ರಾಫಿಕ್ ಇದೆ ಗೈಸ್. ಇವಾಗ ಮೇಲೆ ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ. ನಾನು ಡೆಕೋಥಾನ್ ಯಾವ ಸೈಡಲ್ಲಿದೆ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಈಗ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು. ಹಸುವಾಗ್ತಿಲ್ಲ. ಲೈಟಾಗಿ ನಾನು ಒಂಚೂರು ತಿನ್ನೋಣ ಲೈಟಾಗಿ. ನಮ್ಮಮ್ಮ ಇವಾಗ ತಾನೇ ತಿಂದಿದ್ದಳು, ಇವಳು ಹೊಟ್ಟೆಲೇನೋ ಇದೆ ನಂಗೆ ಅನಿಸ್ತಿದೆ. ಅಷ್ಟು ಹೇಳ್ತೀನಿ, ಚೆನ್ನಾಗಿ ತಿಂದಿದ್ದೀನಿ. ನನಗೆ ಅಷ್ಟೇ ಅಲ್ಲ, ನಿಮಗಿಂತ ಮುಂಚೆ ನನ್ನ ಹೊಟ್ಟೆಲಿ ಭೂತ ಇದೆ ಅದಕ್ಕೆ. ಇಲ್ಲಿ ಕಾವ ಅಂತ ಒಂದು ಸ್ಟೋರ್ ಆಗಿದೆ, ಫುಲ್ ಸ್ಪೋರ್ಟ್ಸ್ ವೇರ್ ಇರೋ ಹಂಗಿದೆ. ಇಲ್ಲೇನಾದ್ರು ಸಿಗ್ಬೋದಾ ಅಂತ ನೋಡ್ತೀರಮ್ಮ ಇಲ್ಲಿ? ನೋಡಿರಿ ಪ್ಲೀಸ್. ಒಳಗಡೆ ಹೋಗ್ಬಿಟ್ಟು ನೋಡಿದ್ವಿ, ನಮ್ಮಮ್ಮಗೆ ಏನೂ ಸಿಕ್ಕಲಿಲ್ಲ. ಇಷ್ಟೇ ಇರೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಲಿ ಆ್ಯಕ್ಚುಲಿ ಸ್ವಿಮ್ ಸೂಟಿಗಲ್ಲ, ಬರೀ ಜಿಮ್ ವೇರ್ ಅಂತ ಮೋಸ್ಟ್ಲಿ ಅವ್ರ ಥರದ್ದು. ಜಿಮ್ ವೇರ್ ಮತ್ತು ಟೆನ್ನಿಸ್ ಆಡಬೇಕಾದ್ರೆಲ್ಲ ಸ್ಕರ್ಟ್ಸ್ ಎಲ್ಲ ಬರ್ತಿಲ್ಲ ಆ ಥರ. ಈ ಫ್ಲೋರ್ ತುಂಬ ಖಾಲಿ ಇದೆ, ಇಲ್ಲಿ ಶಾಪ್ಸ್ ಎಲ್ಲ ಮಾಡ್ಬೋದು ನೋಡಿ ಯಾರಾದರೂ ಬೇಕಂತಂದರೆ. ಬಟ್ ಜಾಸ್ತಿ ರೆಂಟ್ ಇರುತ್ತೆ ನನ್ನ ಪ್ರಕಾರ. ಬಿಕಾಸ್ ನಾನು ಮಂತ್ರಿ ಶಾಪ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಇಲ್ಲಿ ವಿಚಾರಿಸಿದ್ದೆ. ಅವ್ರು ಹೇಳಿದ ರೇಟಿಗೆ ಓಕೆ ನಮ್ಮ ಕೈಲಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಸೊ ಇವಾಗ ಈ ಕಾರ್ನರಲ್ಲಿ ಇರೋದು ಸ್ಮಾಲ್ ಲೈಕ್ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಮ್ಮ? ಇದು ಸೆಕೆಂಡ್ ಫ್ಲೋರ್ ಅನ್ಸುತ್ತಲ್ಲ? ಸೆಕೆಂಡ್ ಫ್ಲೋರ್. ಸೊ ಮೇಲ್ಗಡೆ ಮೂವಿದಿರೋದು. ನಾನು ಯಾವಾಗಲೂ ಗೋಲ್ಸಲ್ಲಿ ಹೋಗ್ತೀನಿ ಗೈಸ್. ನನಗಿಲ್ಲಾಂದ್ರೆ ಮಂಡಿನೋ ಬಂದ್ಬಿಡುತ್ತೆ. ನನಗೂ ಏಜ್ ಆಗೋಯ್ತು. ಏಜ್ ಆಗಿಲ್ಲ ಗೈಸ್, ಐ ಆಮ್ ಸ್ಟಿಲ್ ಲೈಕ್ ಯಂಗ್. ಈಗ ನೋಡುವ, ಇಲ್ಲೂ ಒಂದು ಸೀರೆ ಶಾಪ್ ಇದೆ. ಇದರಲ್ಲಿ ನೋಡ್ತೀರಾ? ವಿಜಯನಗರ ಸಾಲ ನಡೀತೈತೆ. 17ರವರೆಗೆ ಎಷ್ಟು ಗೊತ್ತಾ? ಒಂದು ಸೀರೆ ತಗೊಂಡು ಒಂದು ಸೀರೆ ಫ್ರೀ ಅಂತ. ನಮ್ಮ ಅಮ್ಮಂಗೆ ಒಟ್ಟಿನಲ್ಲಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಕ್ವಾಲಿಟಿಗಿಂತ. ಕ್ವಾಂಟಿಟಿ ಇಂಪಾರ್ಟೆಂಟ್, ಕ್ವಾಲಿಟಿನೂ ಇಂಪಾರ್ಟೆಂಟ್. ಚೆನ್ನಾಗಿದೆ ಇದು. ಓಕೆನಾ? ಫ್ರೀ ಇದೆ. ಗೈಸ್ ನಮ್ಮಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ ಅಂತ ಕಾಣಿಸ್ತಾರದು ಹಾಕೊಂಡ್ಬಿಟ್ಟು. ಇವಾಗ ನಮ್ಮಮ್ಮಂಗೆ ಇದೇ ಹೇಳಿದೆ, ಬಿಕಾಸ್ ಇದರಲ್ಲಿ ತುಂಬ ತಲೆ ನೋವು ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದೇ ಬೆಟರ್ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಈಗ ಅವ್ರಿಗೆ ಸ್ವಿಮ್ ಸೂಟ್ ಹುಡುಕ್ಬೇಕು. ನೋಡೋಣ, ಅವ್ರನ್ನ ಯಾರನ್ನಾರು ಕೇಳೋಣ. ಇಲ್ಲೆಲ್ಲ ಇರುತ್ತೆ. ಮೇ ಬಿ ನಮ್ಮಮ್ಮಗೆ ಈ ಥರ ಫುಲ್ ಹಾಕೊಳ್ಳೋ ಥರದ್ದು ಏನಾದ್ರು ತೊಗೋಬೇಕು. ನಮ್ಮಮ್ಮ ಈ ಥರದ್ದೆಲ್ಲ ಪ್ರಿಫರ್ ಮಾಡಲ್ಲ. ಡೆಫಿನೆಟ್ಲಿ ಶಿ ವೋಂಟ್ ಪ್ರಿಫರ್. ಸೊ ಗೈಸ್ ನಮ್ಮಮ್ಮಂಗೆ ಮಾಡರ್ನ್ ಆಂಟಿ ಆಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಈ ಥರದ್ದೆಲ್ಲ ತೊಗೊಂಡು. ಬಿಕಾಸ್ ಏನಂತಂದರೆ ಈ ಟೀ ಶರ್ಟ್ಸಲ್ಲಿ ಇಟ್ಸ್ ಲೈಕ್ ಇದು ಪ್ಯಾಡೆಡ್ ಬರೋಲ್ಲ. ಸೊ ಪ್ಯಾಡೆಡ್ ಇಲ್ಲ ಅಂತಂದರೆ ಅಷ್ಟು ಡೀಸೆಂಟಾಗಿರಲ್ಲ. ಬಿಕಾಸ್ ನೀರಿಗೆ ಇಳಿದ್ಮೇಲೆ ಗೊತ್ತಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿದೇನೋ ಅಂತ ಅನ್ನಿಸ್ತು. ಬಟ್ ದೆನ್ ಪ್ಯಾಡೆಡು ಬರೀ ಇದರಲ್ಲೇ ಬರೋದಂತೆ. ನಮ್ಮಮ್ಮಂಗೆ ಈ ಥರದ್ದು ಬೇಡವಂತೆ. ತಗೊಳಮ್ಮ? ಬೇಡ ಒಂದ್ಸಲ ಹಾಕ್ಬೇಕನ್ಸಲ್ವಾ? ನಮ್ಮಮ್ಮ ತುಂಬ ಸಿಂಪಲ್ ಗೈಸ್, ತುಂಬ ಸಿಂಪಲ್. ಇದು ಸಕ್ಕತ್ತಾಗಿದೆ. ಈ ಥರ ಕಾಣಿಸುತ್ತೆ ಅಮ್ಮ ಹಾಕೊಂಡ್ರೆ. ಹಾಂ, ನಮ್ಮಮ್ಮ 1,000 ರೂಪಾಯಿ ಟೀ ಶರ್ಟ್ಗೆ ಅಂತ ಹೇಳ್ಬಿಟ್ಟು. ನೋಡೋಣ ನಮ್ಮಮ್ಮ ತಗೋತಾರೋ ಇಲ್ವೋ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಟೀ ಶರ್ಟ್ ಮನೇಲಿ ಐತಲ್ಲ ಅದೇ ಸಾಕು. ಪ್ಯಾಂಟ್ ತಗೋತೀರಾ? ಪ್ಯಾಂಟ್ ಅಮ್ಮ ಇಲ್ಲೇ ತಗೊಳ್ರಿ. ಪೂಲಲ್ಲಿ ಎಲ್ಲ ಬಟ್ಟೆನೂ ಅಲೋ ಮಾಡಲ್ಲ. ಗೊತ್ತಾಯ್ತು, ಅದ್ರದ್ದೇ ನನ್ನ ಹತ್ರ ಪ್ಯಾಂಟ್ ಇತ್ತಲ್ಲ, ಅದು ಹೋಯ್ತಲ್ಲ, ಹೋಯ್ತು, ಹೊಸದೊಂದು ತಗೊಳ್ರಿ. ಅಲ್ಲೇ ಮಲೇಶ್ವರ ಬರಲ್ವಾ ಹಂಗಾರೆ? ಸ್ಕೂಲಿಗೆ ಇಳಿಯಲ್ವ ನನ್ನ ಜೊತೆ? ಗೈಸ್ ಈ ಒಂದು ಡ್ರೆಸ್ ಏನಿದೆ ಇದನ್ನ ನಾನು ಅಮ್ಮಂಗೆ ಬೈ ಮಾಡಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಾ ಫೂಟೇಜ್ ಅಮ್ಮಂದು ರೆಕಾರ್ಡ್ ಮಾಡಿರೋದು ರೆಕಾರ್ಡ್ ಆಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಅರೌಂಡ್ 3,200 ಏನೋ ಆಯಿತು ಅನ್ಸುತ್ತೆ. ತಗೋಬೇಡ, ನಮಗೆ ಗೈಸ್ ನಮ್ಮಮ್ಮ ಸೇಮ್ ಡೈಲಾಗು.
ಏನೋ ಒಂದು ಸೀರೆ ಬರುತ್ತೆ ಅಂತ ಹೇಳ್ತಿದ್ರು ಸೇಮ್ ರೇಟಲ್ಲಿ 3,500 ಸಮಥಿಂಗ್ ಆಯಿತು ಅಂತ ಹೇಳ್ಬಿಟ್ಟು. ನನಗೆ ಇದು ಚೆನ್ನಾಗಿ ಕಾಣಿಸುತ್ತಂತೆ ನಮ್ಮಮ್ಮ. ಬಟ್ ನಂಗೆ ಸ್ಲೀವ್ಲೆಸ್ ಇಷ್ಟ ಆಗಲ್ಲ ಗೈಸ್. ಐ ಡೋಂಟ್ ಪ್ರಿಫರ್ ಟು. ಮತ್ತು ನೀರಿಗೆ ಇಳಿದ ಮೇಲೆ ಅಂತಂದರೆ ಟ್ಯಾನ್ ಆಗಿಬಿಡುತ್ತೆ. ಯಾವತ್ತು ಹೋಗ್ತೀವಿ ಏನೊಂದು ಗೊತ್ತಿಲ್ಲ. ಐ ಜಸ್ಟ್ ಫೆಲ್ಟ್ ದಿಸ್ ಇಸ್ ನೈಸ್. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಪ್ಯಾಡೆಡ್ ಇದೆ. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದು ಸ್ವಲ್ಪ ಇದೇ ಥರ ಇತ್ತು, ಸೇಮ್ ಪ್ಯಾಟ್ರನ್ನು, ಬಟ್ ಬ್ಲ್ಯಾಕ್ ಕಲರಲ್ಲಿ. ಬ್ಲ್ಯಾಕ್ ಹಾಂ, ಹಾಕೊಂಡು ತೊಗೊಳ್ರಿ ಅತಿ ಶೀಘ್ರದಲ್ಲಿ. ಸೊ ಇವಾಗ ನನಗೇನಾದ್ರು ಬೇಕಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. 5-10 ಮಿನಿಟ್ಸ್ ಚೆಕ್ ಮಾಡೋದಾದ್ರೆ ಹೊರಡ್ಬಿಡೋಣ. ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ನನಗೆ ಲಾಸ್ಟ್ ಟೈಮ್ ಬಂದಾಗ ಸ್ಕೇಟಿಂಗ್ದು ತುಂಬ ಆಸೆ ಆಗಿತ್ತು ಗೈಸ್. ತಗೊಳ್ಳ ಬೇಡವಾ ಬಿಕಾಸ್ ಅಲ್ಲಿ ಸ್ಕೇಟಿಂಗ್ ಗ್ರೌಂಡ್ ಇದೆ. ಬಟ್ ಅದು ಚಿಕ್ಕವ್ರಿಗೆ, ದೊಡ್ಡವ್ರಿಗೂ ಅಲೋ ಮಾಡ್ತಾರಲ್ವ ಗೊತ್ತಿಲ್ಲ ಗೈಸ್. ಅಲೋ ಮಾಡ್ತಾರಮ್ಮ ಅಲ್ಲಿ ದೊಡ್ಡವ್ರು? ಅದು ಚಿಕ್ಕವ್ರದ್ದು ಅನ್ಸುತ್ತೆ. ಎನಿವೇಸ್ ನೋಡುವ. ಈ ಡಂಬಲ್ಸ್ ನೋಡ್ತಾ ಇದ್ದೆ. ನಂದು ನಮ್ಮ ಅಣ್ಣ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ 2 ಜೊತೆ. ನಾನು ಸೊ ನಮ್ಮಮ್ಮ ಅದಕ್ಕೆ ತರಿಸ್ಕೋ 1 ಜೊತೆನಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಡಂಬಲ್ಸ್ ಕ್ವಾಲಿಟಿ. ರಬ್ಬರ್ ಥರ ಇದೆ, ಚೆನ್ನಾಗಿದೆ. ಐ ಲೈಕ್ ಇಟ್. ಬಟ್ ಎನಿವೇಸ್ ನಂದು ಸ್ಟೀಲ್ದು. ಸೊ ಹಾಗಾಗಿ ಅದೇ ಓಕೆ. ಅಣ್ಣಂಗೆ ಹೇಳ್ತೀನಿ ತಂದ್ಕೊಡೋಕ್ಕೆ. 4 ಇದಾವೆ. ಈಗ ಓಡ್ಬಿಡೋಣ. ನಮ್ಮಮ್ಮ ನೋಡಿರ್ತೀನಿ ಎಲ್ಲ ಆಡ್ಕೊಂಡು ಆಡ್ತವ್ರೆ. ಇವತ್ತು ಅವ್ರದ್ದೇ ಶಾಪಿಂಗ್ ಓರೇನ್ ಮಾಲಲ್ಲಿ. ನಮ್ಮಮ್ಮ ಇಷ್ಟು ಏನಕ್ಕೆ ಒಂದ್ಸಲ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಇವಾಗ ರೆಸಾರ್ಟಿಗೆ ಹೋದ್ರೂ ಹಾಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ರಿಯಲೈಸೇಷನ್ ಆಗ್ತಿದೆ ನಮ್ಮಂಗೆ. ಇವಾಗ ವಾಪಸ್ ಐಕೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆ್ಯಂಡ್ ಇದೊಂದು ಏನಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಐಕೆದಲ್ಲಿ ಒಂದು ಆರೆಂಜ್ ಕಲರ್ ಮ್ಯಾಟ್ ತೊಗೊಂಡಿದ್ದೆ. ಸೊ ಅದಕ್ಕೆ ಗ್ರಿಪ್ ಇಲ್ಲ ಅಂತ ಗೊತ್ತಾದ್ಮೇಲೆ ಅದು, ಆ್ಯಂಡ್ ಆಲ್ಸೋ ಅಡ್ಕೆ ಮನೇಲಿ ಫುಲ್ ಕವರ್ ಆಗ್ತಿರ್ಲಿಲ್ಲ ಫ್ಲೋರ್ ಮೇಲೆ. ಸೊ ಹಾಗಾಗಿ ಅದನ್ನು ಯೂಸೇ ಮಾಡಿಲ್ಲ. ಅದನ್ನು ಕೂಡ ವಾಪಸ್ ಕೊಡಬೇಕಿತ್ತು. ನಾವು ಮರ್ತೋದ್ವಿ ತರೋದಕ್ಕೆ. ಸೊ ಇವಾಗ ನಮ್ಮ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿಂದ ಮತ್ತೆ ಐಕೆಗೆ ಹೋಗ್ಬೇಕು. ಎನಿವೇಸ್ ಇಟ್ಸ್ ಆನ್ ದ ವೇ, ಬಿಕಾಸ್ ನಾವು ಫ್ಲೈವರ್ ಮೇಲೆ ಹೋಗಬೇಕು. ಸೊ ಹಾಗಾಗಿ 1-2 ಸ್ಟಾಪ್ಸ್ ಮುಂದೆ ಹೋಗಿ ಎತ್ಕೊಂಬರೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಇವಾಗ ಅದೊಂದು ವಾಪಸ್ ಕೊಟ್ಟು ಆಮೇಲೆ ನಾನು ಹೇಳಿದ್ನಲ್ಲ ಶೂ ರ್ಯಾಕ್ತು ಏನು ಮಾಡೋ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ. ಇನ್ನು ಬೇರೆ ಏನಾದ್ರು ಇಷ್ಟ ಆದರೆ ಎತ್ಕೊಂಬೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ನನಗೆ ಸ್ಟೋರೇಜ್ಗೆ ಇನ್ನೂ ಜಾಸ್ತಿ ಜಾಗ ಬೇಕು ಅನ್ನಿಸ್ತಿದೆ. ಮನೇಲಿ ಅಷ್ಟು ಐಟಮ್ಸ್ ಇದೆ. ಇಟ್ಸ್ ಜಸ್ಟ್ ಲೈಕ್ ಇಟ್ಸ್ ಸೋ ಅನ್ಫೇರ್. 2 ರೂಮ್ಸು ಸಾಕಾಗ್ತಲ್ಲ ನನಗೆ. ಈಗ ನೋಡಿ ಹೋಗುವ ಇಲ್ಲಿಂದ. ಅವರೇನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಗೈಸ್ ಇವಾಗ ಸೊಸೈಟಿ ರೀಚ್ ಆಗಾಯಿತು. ಆ್ಯಂಡ್ ಬೇಗ ಮೇಲೆ ಹೋಗಿ ನಾನು ಮ್ಯಾಟ್ ಏನು ಎತ್ಕೋಬೇಕು ಅದು ಎತ್ಕೋಬೇಕಿತ್ತು. ಫಸ್ಟ್ ಕಾರ್ಗೆ ಮರ್ತೋದ್ವಿ, ಆಮೇಲೆ ಇದನ್ನು ಮರ್ತು ಬಂದಿದ್ದೀವಿ. ಅದು ಹಂಗೆ ಲೇಟ್ ಆದಾಗ ಎಲ್ಲರೂ ಹೋಗ್ಬೇಕು ಅಂತಂದರೆ ಎಲ್ಲ ಮರ್ತು ಹೋಗ್ತೀವಿ. ನೀವು ಹೋಗ್ತಾ ಹೋಗ್ತೀರಮ್ಮ? ಸರಿ ಆಯಿತು. ನಾನು ಅಮ್ಮ ಸ್ವಿಮ್ಮಿಂಗ್ ಹೋಗೋದೇನೆ ಜೊತೆಗೆ, ಅಪ್ಪನ ಬಿಟ್ಬಿಟ್ಟು. ನಮ್ಮ ಅಪ್ಪಂಗೆ ತುಂಬ ಇಷ್ಟ ಗೈಸ್. ಮೇ ಬಿ ನಾನು ನಮ್ಮಪ್ಪ ಒಂದ್ಸಲ ಹೋಗ್ಬೇಕು. ನಮ್ಮಪ್ಪ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾರೆ. ನಮ್ಮಮ್ಮ ಈ ಮಾರ್ಕೆಟಲ್ಲಿ ಯಾವಾಗಲೂ ಏನಾದ್ರು ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾರೆ ತರಕಾರಿ ಎಲ್ಲ. ಸೊ ಹಾಗಾಗಿ ಆ ಗ್ಯಾಪಲ್ಲಿ ನಾನು ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೀವು ತಿಂತೀರಾ ಹೆಂಗೆ? ನಾನು ಫಸ್ಟ್ ತರಕಾರಿ ತಗೋ ಬರ್ತೀನಿ. ನಾನು ಪಾನಿಪುರಿ ತಿನ್ನಕ್ಕೆ ಹೋಗ್ತೀನಿ ಗೈಸ್. ಇಲ್ಲಿ ನಿಲ್ಲಿಸ್ಬೋದಲ್ಲ ಸರ್? ಹಾಂ, ಇಲ್ಲಿ ನಿಲ್ಲಿಸ್ಬೋದು ಗೈಸ್. ಇವಾಗ ಫೈನಲಿ ಪಾನಿಪುರಿ ತಿಂತಾ ಇದ್ದೀನಿ. ಟೋಟಲಿ 3, 3, 6, 7, 8 ಪೀಸಸ್ ಕೊಡ್ತಾರೆ ಗೈಸ್. ಆಲ್ರೆಡಿ 1 ಪೀಸ್ ನನ್ನ ಬಾಯೊಳಗೆ ಹೋಯ್ತು ಗೈಸ್. ಇವಾಗ ಐಕೆ ಎಂಟರ್ ಆಗ್ತಾ ಇದೀವಿ. ನಮ್ಮ ಅಮ್ಮಂದು ತರಕಾರಿ ಶಾಪಿಂಗ್ ಎಲ್ಲ ಆಯಿತು. ನಮ್ಮಮ್ಮ ಇದನ್ನ ಮರ್ತೇ ಬಿಟ್ಟಿದ್ರು ನನ್ನ ಹತ್ರ ಮಾತಾಡ್ಕೊಂಡು. ನಮ್ಮಮ್ಮ ಯಾರಿಗಾರು ಬೈಯಕ್ಕೆ ನಿಂತ್ಕೊಂಡ್ಬಿಟ್ರೆ ಇರೋ ಬರೋ ವಿಷಯನೆಲ್ಲ ಮರ್ತೋಗ್ಬಿಡ್ತಾರೆ. ಕೆಳಗೆ ಇಡಬೇಡ್ರಿ ಅಮ್ಮ ಅದನ್ನ. ಹಂಗೆ ಕೆಳಗೆ ಇಡಬೇಡ್ರಿ ಅದನ್ನ. ಯಾರಿಗೂ ಬೈತಿದ್ರು ನಮ್ಮಮ್ಮ ನನ್ನ ಹತ್ರ. ಸೊ ಹಂಗಾಗಿ ಇದ್ರಲ್ಲಿ ಮರ್ತೇ ಹೋದ್ರಿ. ಇವಾಗ ಮತ್ತೆ ಕೆಳಗಡೆ ಬಂದು ತೊಗೊಂಡು ಹೋಗಂಗಾಯಿತು. ಮೇಲ್ಗಡೆ ಹೋಗಿದ್ವಿ. ಇಲ್ಲ ನಾಯಿ ಬಂದು ಕುತ್ಕೊಂಡ್ಬಿಟ್ಟಿದೆ ನೋಡಿ ಒಳಗಡೆ, ಐಕೆ ಒಳಗಡೆ. ಅದು ಇವರೇ ಸಾಕಿರಬೇಕು. ಅದು ನೋಡಿ ಡಿಪ್ರೆಷನ್ ಇರೋಂಗಿದೆ ಅದು ಗೈಸ್. ಲಿಫ್ಟು ಅಂದರೆ ಐಕೆ ಲಿಫ್ಟು ಗೈಸ್. ಎಷ್ಟು ದೊಡ್ಡದಾಗಿದೆ ಇದು. ಒಂದು ರೂಮ್ ಅಷ್ಟು ದೊಡ್ಡದಾಗಿದೆ ಇದು ಲಿಫ್ಟು. ಹಾಂ. ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ, ಐಕಿಯಾ ರೀಫಂಡ್ ಕಾರ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದು ಇವಾಗ ನಾವು ಇಲ್ಲಿ ಹೋಗಿ ಶಾಪ್ ಮಾಡ್ಬೋದು. ಫುಡ್ ಕೋರ್ಟಲ್ಲಿ ಏನಾದ್ರು ತಿನ್ನಬೇಕು ಅಂದರೂ ತಿನ್ಬೋದು. ರೆಫರೆನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಬಿಲ್ ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್, ಒಂದು ವೇಳೆ ನಮಗೆ ಐಕಿಯಾದಲ್ಲಿ ಏನು ತೊಗೋಬಾರ್ದು, ರೀಫಂಡ್ ಬೇಕು ಅಂತ ಹೇಳಿದ್ರೆ ರೀಫಂಡ್ 7 ವರ್ಕಿಂಗ್ ಡೇಸಲ್ಲಿ ಆಗುತ್ತಂತೆ. ಸೊ ಈ ಥರ ಪ್ರೊಸೀಜರ್. ನೀವು ಏನಾದ್ರು ರೀಫಂಡ್ ಅಂದರೆ ಏನಾದ್ರು ತೊಗೊಂಡು ಓಕೆ ಅದು ಸರಿ ಹೋಗಲ್ಲ ನಿಮ್ಮ ಮನೆಗೆ, ಅಥವಾ ಮೆಷರ್ಮೆಂಟ್ ಸರಿ ಹೋಗಿಲ್ಲ ಅಂತಂದರೆ ನೀವು ಆ ಥರ ಮಾಡ್ಬೋದು. ಸೊ ಇವಾಗ ಇಲ್ಲಿಂದನೇ ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಹೋಗಿ ಶಾಪಿಂಗ್ ಮಾಡೋಣ. ಈಸ್ ನಮ್ಮಮ್ಮ ಆವಾಗಲೇ ಹಸಿವಿಲ್ಲ ಅಂತ ಹೇಳ್ತಿದ್ರು. ಇವಾಗ ಹಸಿವು ಅಂದಿದ್ದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ. ಇದು ಸೆಲ್ಫ್ ಬಿಲ್ಲಿಂಗು. ಸೊ ಇವಾಗ ನಮ್ಮ ಆರ್ಡರ್ನ ಸ್ಟಾರ್ಟ್ ಮಾಡುವ. ಏನು ಬೇಕಮ್ಮ? ಪಿಜ್ಜಾ, ವೆಜ್ ಸ್ಲೈಸ್ ಪಿಜ್ಜಾ ಅಂತೆ. ಸೊ ಆ್ಯಡ್ ದ ಆರ್ಡರ್, ಕಾರ್ಟ್, ಚೆಕ್ಔಟ್. ಹಾಂ, ಏನಲ್ಲ ತಾಳ್ರಿ. ನಮ್ಮಮ್ಮ ಪ್ರೈಸ್ ನೋಡಿ ಅರ್ಧ ಟೆನ್ಷನ್ ಆಗ್ಬಿಡ್ತಾರೆ ಎಲ್ಲ ಐಟಮ್ಸಲ್ಲೂ. ಒಂದು ಲೈಫು ಕಣಮ್ಮ. ಇವತ್ತು ನಾವು ಇದ್ದವ್ರಿರಲ್ಲ, ನಾಳೆ ತಿನ್ಬಿಟ್ಟು ಹೋಗ್ಬೇಕು ಚೆನ್ನಾಗಿ. ಎಸ್, ಬಿಸ್ನೆಸ್ ಕಸ್ಟಮರ್. ಇದಾದಮೇಲೆ ಐಕೆ ಕೋವರ್ಕರ್ ಬಂದು ಹೆಲ್ಪ್ ಮಾಡಿದ್ರು ಆ್ಯಸ್ ಪರ್ ದ ಪ್ರೊಸೀಜರ್. ಆಸ್ ಯು ಗೈಸ್ ಕ್ಯಾನ್ ಸಿ. ಇದನ್ನು ಎತ್ಕೊಂಡು ಹೋಗ್ಬೇಕು ಅಲ್ಲಮ್ಮ. ಅದಕ್ಕೆ ಕೆಚಪ್ ಆ ಕಡೆ ಸಿಗುತ್ತೆ ಅನ್ಸುತ್ತೆ, ಆ ಕಡೆ ಅಲ್ಲಿ ಹೋಗ್ಬೇಕು ಗೈಸ್. ಈ ಟೇಬಲ್ ಏನಿದೆ ಇದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ.
ಸೊ ಬಟ್ ಈ ಥರ ನೋಡ್ತಾ ಇದ್ದೀನಿ. ಐ ಮೀನ್ ಶೂ ರ್ಯಾಕ್ ಇದೇ ಥರ ಬರುತ್ತೆ. ಬಟ್ ಇದು ಒಂಥರ ಚೆನ್ನಾಗಿದೆ ಗೈಸ್. ರೂಮಲ್ಲಿ ಏನಾದ್ರು ಸ್ಟೋರೇಜ್ ಅಂದರೆ ಒಂದು ಸ್ವಲ್ಪ ಬಟ್ಟೆ ನೋಡಬೇಕಂತಂದ್ರೆ ಇಲ್ಲಿ ಸ್ಟೋರೇಜ್ ಚೆನ್ನಾಗಿದೆ. ಒಂದಷ್ಟು ಬಟ್ಟೆ ಇಡ್ಬೋದು ಇಲ್ಲಿ. ಸೊ 3 ಕಂಪಾರ್ಟ್ಮೆಂಟ್ಸ್ ಇದೆ ಅದೇ ಥರ. ಇದಕ್ಕೆ 20,000 ಇದೆ. ಐ ಲೈಕ್ ಡಿಟ್. ನೋಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ. ಈ ಡ್ರೆಸ್ಸಿಂಗ್ ರೂಮಿಗೆ ಬಂದೆ ಆಯಿತಾ. ಇಲ್ಲಿ ಬ್ಲೌಸ್ನೂ ಕೂಡ ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಮೇ ಬಿ ನಾವು ಈ ಥರ ಇಡ್ಬೋದು ಮನೇಲಿ ಅಲ್ವಾ, ಸಪ್ರೇಟಾಗಿ ಈ ಥರ ಚಿಕ್ಕ ಜಾಗ ಇದ್ದರೆ. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸುಮಾರು ಟೇಬಲ್ಸ್ಗಳಿದೆ ನೋಡೋದಕ್ಕೆ. ಸೊ ಆಲ್ಮೋಸ್ಟ್ ದ ಸೇಮ್ ಥಿಂಗ್ ಆಯಿತಾ. ಸೊ ಈ ಥರ ಸ್ಟೋರೇಜೆಲ್ಲ ಇಟ್ಕೊಳ್ಳೋದಕ್ಕೆ ಈವನ್ ಲೈಕ್ ದಿಸ್ ಒನ್ ಆಲ್ಸೋ, ಬಿಕಾಸ್ ಇದರಲ್ಲಿ ಮೇಲ್ಗಡೆ ಚಿಕ್ಕ ಸ್ಟೋರೇಜ್ ಥರ, ಕೆಳಗಡೆ ದೊಡ್ಡದಾಗಿದೆ. ಸೊ 3 ಕಂಪಾರ್ಟ್ಮೆಂಟಲ್ಲಿ ಬಟ್ಟೆ ಇಟ್ಕೊಬೋದು ಸ್ವಲ್ಪ. ಸೊ ಇದಕ್ಕೆ 25,000 ಇದೆ. ಸೊ ಇದೇ ಥರ ಶೂ ರ್ಯಾಕ್ನ ನೋಡಬೇಕು. ಸೊ ಅದನ್ನು ಹುಡುಕ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ಯಾವ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈ ಜಾಗ ಇದೆ ನೋಡಿ, ಇದೊಂಥರ ಮಂಟಪ ಥರ ಫೀಲ್ ಬರ್ತಾಯಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ರಿಯಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಬಿಕಾಸ್ ದ ವಾರ್ಮ್ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಹಿಂಗಿರಬೇಕು ವೈಸ್ ಮನೇಲಿದ್ದರೆ. 2 ಮಿರರ್ ಇದೆ ಇಲ್ಲಿ ನೋಡಿ. ಗೈಸ್ ಈಗ ರ್ಯಾಕ್ ಇದೆಯಲ್ಲ, ಸೊ ಇದು 2 lakh rupees ಆಯಿತಾ. ಒಳಗಡೆ ತೋರಿಸ್ತಿದ್ದೀರಿ. ಸೊ ಫಸ್ಟು ಈ ಥರ ಇದೆ, ಫುಲ್ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿರೋದು. ಅದಾದಮೇಲೆ ಈ ಥರ ಜುವೆಲ್ರಿ ಅರೇಂಜ್ ಮಾಡ್ಕೊಳ್ಳೋದು ಕ್ರೇಜಿ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಹ್ಯಾಂಗ್ ಮಾಡ್ಬೋದು, ಅಲ್ಲೂ ಚಿಕ್ಕ ಪುಟ್ಟ ದಿನ ಹಿಡ್ಕೊಬೋದು. ಟವೆಲ್ ಬೆಡ್ಶೀಟ್ ಇರಬೇಕು ಅಂದರೆ ರಿಯಲಿ ಲೈಕ್ ಇಟ್. ಸಾಕಾಗಿದೆ. ಕ್ರೇಜಿ ಆಗಿದೆ ಗೈಸ್. ಐ ಟೋಟಲಿ ಲವ್ ಇಟ್. 2 ಲಕ್ಷ ಒಂದಿನ ತೊಗೊಳ್ಳೋಣ ಅವನ್ನೆಲ್ಲ. ಮತ್ತು ಇಲ್ಲೂ ಕೂಡ ನೋಡಿದ್ದಾರೆ ನೋಡಿ, ಈ ಥರ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಈ ಥರ ಟ್ರೇ ಕೂಡ ಸೆಲ್ ಮಾಡ್ತಾರೆ ಅನಿಸುತ್ತೆ. ಸೊ ಅದನ್ನು ಕೆಳಗಡೆ ನೋಡಬೇಕು. ಇಲ್ಲಿಂದ ನೋಡಿ 1,000 ಅಂತೆಲ್ಲ ಹಾಕಿದ್ದಾರೆ. ನೋಡಮ್ಮ, ನಾನು ಈ ಥರ ಒಂದು ಟ್ರೇ ತೊಗೋಬೋದಲ್ವಾ? ಟ್ರೇ ತೊಗೊಂಡ್ರೆ ಆ ಥರ ನೋಡ್ರಿ, ಹಂಗೆಲ್ಲ ಚೈನ್ ಹ್ಯಾಂಗ್ ಮಾಡಿದ್ರಲ್ಲ, ಆ ಥರ ಚೈನ್ಸು ಗ್ಲಾಸಸ್ ಎಲ್ಲ ಇಡ್ಬೋದು ಇದನ್ನು ಅಲ್ವಾ. ಓಪನ್ ಮಾಡಿರಿ. ಸೊ ಗೈಸ್ ಫೈನಲಿ ಶೂ ರ್ಯಾಕ್ ಸಿಕ್ತು. ಬಟ್ ಇದು ತುಂಬ ಕಮ್ಮಿ ಸ್ಟೋರೇಜ್ ಇರೋದಿದೆ. ಅಲ್ಲಿಗೆ ಚಪ್ಪಲಿ ಇಡ್ಬೋದು ಅಷ್ಟೇ. 4. ಸೊ ನನಗಿದೇನು ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿಲ್ಲ. ಬೇರೆ ಕಲರ್ ನೋಡೋಣ. ವೈಟ್ ಇದ್ರೆ ಚೆನ್ನಾಗಿರುತ್ತಲ್ಲ. ವೈಟ್ ಇದ್ರೆ ಚೆನ್ನಾಗಿರುತ್ತೆ. ಗ್ರೇ ಕಲರ್ಗಿಂತ ಅಲ್ಲಿದೆ ನೋಡಿ. ಅಮ್ಮ ಇದು ಚೆನ್ನಾಗಿದೆ ನೋಡಮ್ಮ, ಅಲ್ಲಿರೋದು ಇದು ಚೆನ್ನಾಗಿದೆ. ಇದು ನಂಗೆ ಇಷ್ಟ ಆಯಿತು ಗೈಸ್. ಅದೆಷ್ಟಿದಮ್ಮ ಪ್ರೈಸು? ಇದು ಪ್ರೈಸ್ ಇದು 10,000 ಇದೆ. ಇಷ್ಟಕ್ಕೆ ಇದು 12,000 ಇದೆ. ಅದೆಷ್ಟಿದೆ? 12. 2,000 ಜಾಸ್ತಿ. ಈ ಚಿಕ್ಕ ಪುಟ್ಟದ್ದು ಶೂ ಇದು ವಾಷಿಂಗ್ ಮಿಷನ್ ಹಿಡಿದ್ರೆ ಇಡ್ಬೋದು. ಇದು ಜಾಸ್ತಿ ಸ್ಟೋರೇಜ್ ಇದೆ. ನಂಗೆ ಇದು ಇಷ್ಟ ಆಯಿತು ಗೈಸ್. ಮೇ ಬಿ ಅಮ್ಮ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದಲ್ವಾ? ಇದನ್ನು ತೊಗೊಳ್ಳೋಣ. ಇದು ಕಲರ್ ಚೆಕ್ ಮಾಡೋಣ, ಕಲರ್ ಒಂದ್ಸಲ ಕೇಳೋಣ. ಆಗಲ್ವಾ 2 ಆದ್ರೂ? ಇಷ್ಟೊಂದು ಸುಮಾರು ಇಡ್ಸತ್ತೆ. ಎಷ್ಟು? 1 2 3 4 5 6 ಸಾಕಲ್ವ? ಇಷ್ಟು ಮಿಕ್ಕಿದೆಲ್ಲ ಬಿಸಾಕ್ಬಿಡೋಣ. ಬೇಡ್ತಾರದಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಇದಕ್ಕೆ ತುಂಬಿಕೊಳ್ಳೋಣ. ಆಗಲ್ವಾ? ಬಿಕಾಸ್ ದಿಸ್ ಇಸ್ ವಾಟ್ ಐ ಎಕ್ಸಾಕ್ಟ್ಲಿ ವಾಂಟೆಡ್. ಇದ್ರಲ್ಲಿ ಇನ್ನೂ ಏನಾದ್ರು ಆಪ್ಷನ್ ಸಿಗುತ್ತೋ ನೋಡೋಣ. 14 ಪೇರ್ಸ್ ಆಗುತ್ತಂತಮ್ಮ ಅದರೊಳಗೆ. ಸಾಕು ಮತ್ತೆ 14 ಆದರೆ ಇಟ್ಬಿಟ್ಟು ಹಿಂಗೆ ತೆಗಿಬೋದು. ಚೆನ್ನಾಗಿದೆ ಇದು. 30,000. ಅಮ್ಮ ಇದು ನೋಡ್ತವ್ರೆ. ಇದು ಫುಲ್ ಡಿಸ್ಪ್ಲೇ ಥರ. ಅದೇ ಅಷ್ಟೆಲ್ಲ ಬೇಡ ಅನ್ಸುತ್ತೆ. ಅದು ಅವಶ್ಯಕತೆ ಇಲ್ಲ ನಮಗೆ. ಚೆನ್ನಾಗಿದೆ. ಹಾಂ ನಂಗೆ ಇಷ್ಟ ಆಗಲಿಲ್ಲ ಅದು. ತುಂಬ ಓಲ್ಡ್ ಸ್ಟೈಲ್ ಮಾತು. ನಮಗೆ ಜಾಸ್ತಿ ಹಿಡಿಯೋದು ಬೇಕು ನೋಡಿ. ಅದರಲ್ಲೂ ಹಿಡಿತೆ ಜಾಸ್ತಿ. ಇಷ್ಟೇ ಹಿಡಿಯುತ್ತೆ ಅದರಲ್ಲೂ. ಅಮ್ಮ ಇವಾಗ ಫೋಟೋಗೆ ಹಿಂಗೆ ಪೋಸ್ ಮಾಡಬೇಕು. ಹಂಗಲ್ಲ, ಹಿಂಗೆ ಮುತ್ತು ಕೊಡ್ತಾರೆ. ಸೊ ಗೈಸ್ ನಾನು ನಮ್ಮ ಫೋಟೋ ತೊಗೋತಾ ಇದ್ವಿ ಆ್ಯಂಡ್ ಐ ರಿಯಲಿ ಲೈಕ್ ದಿಸ್ ಒನ್. ಸೊ ಇದು 12,000 ಹೋದರೆ ಹೋಯ್ತು. ಇಷ್ಟ ಆಯಿತು. ಸೊ ಹಂಗಾಗಿ ಅಮ್ಮ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಐ ಜಸ್ಟ್ ಫೀಲ್ ಲೈಕ್ ಇಟ್ಸ್ ಟೂ ಔಟ್ಡೇಟೆಡ್ ಆ್ಯಂಡ್ ಓಲ್ಡ್ ಸ್ಟೈಲ್. ಇದು ಲುಕ್ ಕೂಡ ಕೊಡುತ್ತೆ ಮನೆಗೆ, ವೆರಿ ಕ್ಲಾಸಿ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಐ ರಿಯಲಿ ಲೈಕ್ ದಿಸ್. ಇದರಲ್ಲಿ ವೈಟ್ ಸಿಕ್ಕಿದ್ರೆ ನೋಡುವ, ಬಿಕಾಸ್ ಐ ಡೋಂಟ್ ವಾಂಟ್ ಗ್ರೇ. ನಮ್ಮ ಮನೆ ಅಸ್ಥೆಟಿಕ್ಸ್ಗೆ ಗ್ರೇ ಸೂಟ್ ಆಗೋಲ್ಲ. ಆ್ಯಂಡ್ ಐ ಬೇಸಿಕಲಿ ವಾಂಟ್ ವೈಟ್ ಓನ್ಲಿ. ಅಮ್ಮ ಇದು ಆ ಥರದ್ದು, ಅಲ್ಲಿದ್ದಲ್ಲ ಆ ಥರದ್ದು, ಈ ಥರದ್ದು ಬೇಡ. ಇದು ಸ್ವಲ್ಪ ಸ್ಟೋರೇಜು ಬರುತ್ತೆ ನೋಡ್ರಿ. ಸಾಕ್ಸ್ಗೆ ಸಪ್ಪ ಹಿಡ್ಕೊಬೋದು ಅಂದ್ರೆ ಇಲ್ಲಿ ಹಿಡ್ಕೊಬೋದು. ಅದಕ್ಕೆ ಸಾಕ್ಸ್ ಎಲ್ಲ ಹಿಡ್ಕೊಬೋದು ಅಪ್ಪಾಜಿ ಬೇಕಂದ್ರೆ. ಹಾಂ ಅಷ್ಟು ಲುಕ್ ಇಲ್ಲ, ಅದ್ರ ಲುಕ್ಕು ಇಲ್ಲ. ಫೈನಲ್ ಇವಾಗ ಇದನ್ನು ಓಕೆ ಮಾಡಾಯಿತು. ಇದನ್ನು ಅವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ.
ಸೊ ಇದಕ್ಕೆ ಸಪ್ರೇಟಾಗಿ ಬಿಲ್ಲಿಂಗ್ ಮಾಡಬೇಕಂತೆ. ಬಟ್ ಇಲ್ಲಿ ಬಿಲ್ ಮಾಡಿಕೊಡ್ತಾರೆ, ಕೆಳಗಡೆ ಹೋಗಿ ಪೇ ಮಾಡಬೇಕು. ಸೊ ಹಾಗಾಗಿ ಎನಿವೇಸ್ ಇದಕ್ಕೆ ಅಂತಲೇ ಬಂದಿದ್ದು. ಅಮ್ಮ ಪಕ್ಕ ಅಲ್ವಾ 100% ಶೋರ್ನು ಇದು ತೊಗೋಣ ಅಲ್ವಾ? ಅದು ತೊಗೊಂಡ್ಮೇಲೆ ಅಲ್ಲಿ ಹೊರಗಡೆ ಇಟ್ಟರೋದೆಲ್ಲ ಬಿಸಾಕ್ತಿರಲ್ವಾ? ಅದು ಸೀರಿಯಸ್ಲಿ ನಾನು ಗ್ರೀನ್ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಾಲ್ಕನಿ ಇರೋದೇ ಒಂದು ಬಾಲ್ಕನಿ, ಅದೂ ಇಟ್ಸ್ ಲೈಕ್ ಸಚ್ ಅ ಕೆಯಾಸ್ ಅಂತ ಹೇಳ್ಬೋದು ಅಲ್ಲಿ. ಹಂಗಾಗಿ ಅದನ್ನೆಲ್ಲ ತೆಗೆಸ್ಬೋಣ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಟ್ರೈ ಮಾಡ್ತೀನಿ ಮನೇನ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ. ಬಟ್ ಇಟ್ಸ್ ವೆರಿ ಹಾರ್ಡ್. ಸೊ ಗೈಸ್ ಇದು ಅಟ್ಟಣಿಗೆ ನೋಡಿ, ಒಂದು ಹೊಡೆದ್ರೆ ಇಬ್ಬರು ಎದೋಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದೇ ಹೇಳ್ತಿದ್ವಿ ನಾನಮ್ಮ. ನೋಡಿ ಎಷ್ಟು ದೊಡ್ಡದಾಗಿದೆ ಲಟ್ಟಣಿಗೆ ಅಂತ ಹೇಳ್ಬಿಟ್ಟು. ಕ್ರೇಜಿ ಗೈಸ್, ನೆಕ್ಸ್ಟ್ ಲೆವೆಲ್. ಇದರಲ್ಲಿ ಏನು ಅರಿಬೋದು ಏನಮ್ಮ, ಇದರಲ್ಲಿ ಏನು ಅರಿಬೋದು? ನನ್ನ ಪ್ರಕಾರ ಚಪಾತಿ ಅಂತ ಅರಿಯಲ್ಲ, ಬೇರೆ ಏನಾರು ಅರಿಬೇಕು ದೊಡ್ಡ ದೊಡ್ಡದಾಗಿ. ಕ್ರೇಜಿ ಆಗಿದೆ ಮಾತ್ರ. ನಂದು ನಮ್ಮ ಅಮ್ಮಂದು ಸೆನ್ಸ್ ಆಫ್ ಹ್ಯೂಮರ್ ಸೇಮು. ಯಾವಾಗ ಯಾರಿಗೆ ಹೊಡಿಬೇಕು ಅಂತ ನೋಡ್ತಾ ಇರ್ತೀವಿ. ಯಾರಿಗೂ ಹೊಡೆದಿಲ್ಲ ಇಲ್ಲ ಗೈಸ್, ನಾನು ಸ್ವಲ್ಪ ರಫ್ ಆ್ಯಂಡ್ ಟಫೇನೆ, ಅಂದರೆ ಅವಶ್ಯಕತೆ ಬಿದ್ದರೆ. ಇದು ಎಣ್ಣೆ ಹಾಕೋದು ಅನ್ಸುತ್ತೆ. ಬಟ್ ಟ್ರಾನ್ಸ್ಪರೆಂಟ್ ಇದ್ರೆ ಬೆಟರ್ ಅಲ್ವಾ? ಹೌದು ಗೈಸ್. ಇವಾಗ ಇಲ್ಲಿ ತನಕ ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿಲ್ಲ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಜಾರ್ ನೋಡಿದ ತಕ್ಷಣ ನಂಗೆ ಏನು ನೆನಪಾಯಿತು ಅಂದರೆ ನಮ್ಮಮ್ಮ ಎಳ್ಳಿಕಾಯಿ ಉಪ್ಪಿನಕ ಮಾಡ್ತಾರೆ. ಸೊ ಅದು ನೆನಪಾಯಿತು, ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಬಂದರೆ ತೊಗೊಂಡೋಗಿ. ಸುಮ್ಮನೆ ಐಕ್ಯದವ್ರಿಗೆ ಪ್ರಮೋಷನ್ ಕೊಡು. ಹಾಂ ಗೈಸ್, ಐಕ್ಯದವ್ರು ನನಗೆ ಇಲ್ಲಿ ತನಕ ಒಂದು ಪ್ರಮೋಷನ್ ಕೊಡಲಿಲ್ಲ. ನಾನು ಮಾತ್ರ ಅವ್ರಿಗೆ ಬಂದಾಗಲೆಲ್ಲ ಪ್ರಮೋಟ್ ಮಾಡ್ತೀನಿ. ಹಿಂಗಾದರೂ ಐಕ್ಯದವ್ರು ನೋಡ್ತೀರಾ, ನಂಗೆ ಪ್ರಮೋಷನ್ ಕೊಡಿ ಆಯಿತಾ? ಇಲ್ಲಿ ಬ್ಲೈಂಡ್ ಫೋಲ್ಡ್ ಇದೆ ನೋಡಿ, ವಿಂಡೋಸ್ಗೆಲ್ಲ ಹಾಕ್ತಾರಲ್ವಾ, ಬ್ಲಾಕೌಟ್ ರೋಲರ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ. ಸೊ ಅದೇನೇ ಇದು. ನನಗೆ ತುಂಬ ಇಷ್ಟ ಆಯಿತು. ನನ್ನ ಮೇಕಪ್ ವೀಡಿಯೋಸ್ಗೂ ಬ್ಯಾಕ್ಗ್ರೌಂಡಿಗೆ ತುಂಬ ಚೆನ್ನಾಗಿರೋದು. ಅರೌಂಡ್ 4000 ಸಮಥಿಂಗ್ ಏನೋ ಇದೆ. ಐ ಡೋಂಟ್ ನೋ ಇಫ್ ಐ ಶುಡ್ ಇನ್ವೆಸ್ಟ್ ಆನ್ ಇಟ್ ಆರ್ ನಾಟ್. ಬಾಡಿಗೆ ಮನೆ ಬೇರೆ ಅಲ್ವಾ, ಐ ಡೋಂಟ್ ನೋ ಆ ಥರ ಮೇಲ್ಗಡೆ ಫಿಕ್ಸ್ ಕೂಡ ಮಾಡ್ಬೋದು ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಥಿಂಕಿಂಗ್. ಇದು ವೈಟ್ ಇದೆ, ಐ ಥಿಂಕ್ ವೈಟ್ ಇಸ್ ಆಲ್ಸೋ ನೈಸ್. ಅದನ್ನು ಐ ಲೈಕ್ ದಿಸ್ ಒನ್ ಗೈಸ್, ತುಂಬ ಇಷ್ಟ ಆಯ್ತು ನನಗಿದು, ಚೆನ್ನಾಗಿದೆ. ಸೊ ಗೈಸ್ ಇಲ್ಲೇನು ಮ್ಯಾಟ್ ನೋಡ್ತಾ ಇದ್ದೀವಿ. ನನಗಿದು ಕಿಚನಿಗೆ ತುಂಬ ಇಷ್ಟ ಆಗಿತ್ತು, ಬಿಕಾಸ್ ಸ್ವಲ್ಪ ಅಗ್ಳ ಕೂಡ ಇದೆ. ಮತ್ತು ನಮ್ಮ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆಲ್ಮೋಸ್ಟ್ 2000 ಇದೆ. ನಾವು ಆಗಲೇ ತೊಗೊಂಡಿದ್ದು 2450 ಇತ್ತು ನಾವು ರಿಟರ್ನ್ ಮಾಡಿದ್ದು. ಬಟ್ ಅದು ಕೂಡ ಚಿಕ್ಕದಾಗುತ್ತೆ ಅಂತ ರಿಟರ್ನ್ ಮಾಡಿದ್ವಿ. ಅಟ್ಲೀಸ್ಟ್ ಅದು ಲೆಂತ್ ಇತ್ತು. ನಮ್ಮ ಅಣ್ಣ ಅದು ಅದ್ರಲ್ಲಿ ಜಾರೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದ. ಹಂಗಾಗಿ ನಾವು ಅದನ್ನು ಓಪನು ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ರಿಟರ್ನ್ ಮಾಡಿಬಿಟ್ವಿ. ಸೊ ಇನ್ನೊಂದು ಸಲ ಅದನ್ನು ನೋಡ್ತೀನಿ. ಏನಮ್ಮ ಇದು ದೊಡ್ಡದೇ, ಇದು ಎಕ್ಸ್ಪೆನ್ಸಿವ್ ಕೂಡ ಇದೆ. ಆ್ಯಂಡ್ ಇದು ತೊಳೆಯೋಕ್ಕೆ ಹಿಂಸೆ ಆಗುತ್ತಮ್ಮ ಇದು. ಅದು ಆಗಲ್ಲ ಗೈಸ್. ಇಲ್ಲಿ ಮ್ಯಾಟ್ಗಳಿದೆ ಆಯಿತಾ. ಇದು ಸೂಪರ್ ಬಿಗ್ ಅಂತ ಹೇಳ್ಬೋದು. ವಿ ಡೋಂಟ್ ಕಾಲ್ ಇಟ್ ಮ್ಯಾಟ್, ವಿ ಕಾಲ್ ಇಟ್ ರಗ್ ಅಂತ ಹೇಳ್ಬೋದು. ಸೊ ಇದು 6.7 ಫೀಟಿಂದ 9.10 ತನಕ ಇದೆ. ದಟ್ ಈಸ್ ಹೌ ಬಿಗ್ ದಿಸ್ ಇಸ್. ಸೊ ಇಷ್ಟು ದೊಡ್ಡ ಮ್ಯಾಟ್ ಹಾಕುವಂಥ ಮನೆ ಮಾಡಬೇಕು ಗೈಸ್. ಒಂದು 4 ಜನ ಮನೆ ಕೆಲಸ ಇಟ್ಕೊಳ್ಬೇಕು. ಇದು ನನ್ನ ಡ್ರೀಮ್ ಲೈಫ್. ಆಗುತ್ತೆ ಒಂದಿನ ಅಲ್ವಾ? ಒಬ್ಬರು ಅಡುಗೆಗೆ ಒಬ್ಬರು, ಮನೆ ಕ್ಲೀನ್ ಮಾಡೋಕೆ 3 ಜನ. ಬೇಕು 3 ಜನ. ಕಿಟಕಿ ಒರೆಸು, ಬಾಗಿಲು ಒರೆಸು, ಸೋಫಾ ಒರೆಸು. ಮನೆ ಬಿಟ್ಟು ಹೋಗೋದಿಲ್ಲ ನಾನು ಆಮೇಲೆ, ಮನೇಲೇ ಇದ್ಬಿಡ್ತೀನಿ. ಇವಾಗ ಆರೆಂಜ್ ಕಲರ್ ಏನು ರಿಟರ್ನ್ ಮಾಡಿದ್ವಿ ಅದ್ರ ಜಾಗದಲ್ಲಿ ಇದು ತೊಗೊಂಡಿದ್ದೀವಿ. ಐ ಡೋಂಟ್ ನೋ ವೆದರ್ ಇಟ್ಸ್ ಗೋಣ ಬಿ ಅ ಗುಡ್ ಇನ್ವೆಸ್ಟ್ಮೆಂಟ್ ಆರ್ ಅ ರಿಗ್ರೆಟ್. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ತೊಗೊಂಡಿದ್ದೀವಿ. ನಮ್ಮಮ್ಮ ಇದು ತೊಗೊಳ್ಳೋಣ ಕಮ್ಮಿಗೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ದಟ್ ಪೀಸ್ ಇಸ್ ನಥಿಂಗ್ ಬಟ್ ದಿಸ್. ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ಈ ಪೀಸ್ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ನೋಡುವ, ಓನ್ಲಿ 1 ವೇಟು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು. ಸ್ವಲ್ಪ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ, ಹಂಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಇದೆ ನೋಡಿ ಮೆಟೀರಿಯಲ್. ಹಂಗೆ ಕಮ್ಮಿ ಆಯಿತು ಅಂತ ನಾನು ಹೇಳಿದ್ನಲ್ಲ. ಅದ್ರ ಜೊತೆಗೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಇದು ಸ್ಲೈಡ್ ಆಗಬಾರ್ದು ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈರುಳ್ಳಿ ಹಣ್ಣಿನ ಬಟ್ಟೆ. ನಮ್ಮ ಮನೇಲಿ ಟೊಮೊಟೊದು ಕುಕ್ಕೆ ಬರುತ್ತಲ್ವಾ, ಆ ಕುಕ್ಕಿನ ತೊಗೊಬಂದ್ಬಿಟ್ಟು ನನ್ನ ವಾಶ್ರೂಮಲ್ಲಿ ಇಟ್ಟವ್ರೆ ನನಗೆ ಬಟ್ಟೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಬಾಕ್ಸ್ ಇತ್ತು ನಂದು. ಆ ಬಾಕ್ಸ್ ಎತ್ಕೊಂಡ್ಬಿಟ್ಟು ಮನೆ ಕೆಲಸ ಮಾಡ್ತಾರಲ್ಲ ಆಂಟಿ, ಪಾತ್ರೆ ತೊಳೆಯೋಕ್ಕೆ ಅಂತ ಪಾತ್ರೆ ಹಾಕೋಕ್ಕೆ ಅಂತ ಅದನ್ನು ಎತ್ಕೊಂಡ್ಬಿಟ್ಟು ನನ್ನ ರೂಮಿಗೆ ಕುಕ್ಕಿ ಇಟ್ಟವ್ರೆ. ಅದನ್ನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನಿಮಗೆ ನೋಡಿ ಆಯಿತಾ. ಆ್ಯಂಡ್ ನಮ್ಮಮ್ಮ ಈ ಥರದೊಂದು ತೊಳೆ ಬಟ್ಟೆ ಹಾಕೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಯು ಕ್ಯಾನ್ ಸಿ ಈ ಥರದ್ದು. ಐ ಸೈಡ್ ಓಕೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ಬಿಕಾಸ್ ನನಗೂ ಸ್ವಲ್ಪ ಅವರು ಎಲ್ಲಿ ತನಕ ಅವ್ರು ನೀಟಾಗಿ ಇಟ್ಕೊಂಡ್ರೆ ಸಾಕು. ನಂಗೆ ನೀಟಾಗಿ ಇಟ್ಕೊಂಡ್ರೆ ಸಾಕು, ನಂಗೆ ಇನ್ನೇನು ಬೇಡ. ಹಿಡ್ಕೋತೀರಾ ನೀಟಾಗಿ? ಕೆಲ್ಸಕ್ಕೆ ಹೋಗ್ಲಿ, ಮನೆ ಬಿಟ್ಬಿಟ್ಟು ಹೋಗ್ತೀನಿ ನಾನು, ಶಾಪಿಂಗ್ ಗೊತ್ತಾಗುತ್ತೆ. ನಮ್ಮಮ್ಮ ಗೊತ್ತಿಲ್ಲ ನನಗೇನೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬಟ್ ನಾನು ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ ಮನೆ ಕ್ಲೀನಾಗಿ ಇಡೋದಕ್ಕೆ. ನನ್ನ ರೂಮ್ಸ್ಗಳನ್ನ ನೀವು ನೋಡಿರ್ಬೋದು, ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಬಟ್ ಆದರೂ ಸಾಕಾಗಲ್ಲ. ಇದಿಷ್ಟ ಆಯಿತು ಗೈಸ್. ಐ ಆಮ್ ವೆರಿ ಹ್ಯಾಪಿ.
ನಮ್ಮಮ್ಮ ಫೈನಲಿ ಒಂದು ಚೆನ್ನಾಗಿರೋದನ್ನ ಓಕೆ ಮಾಡ್ಕೋತವ್ರೆ ಅಂತ. ಅಂದರೆ ನಾನೇ ಹೇಳಿದ್ದೆ ತೊಗೊಳ್ಳಿ ಅಂತ, ಅದು ಬೇರೆ ವಿಷಯ. ಆ್ಯಂಡ್ ಅದು ಚೆನ್ನಾಗಿದೆ ನೋಡ್ರಿ. ಬಟ್ ಟ್ರಾನ್ಸ್ಪರೆಂಟ್ ಬೇಡ, ಎಲ್ಲ ತುಂಬಿಟ್ಬಿಡ್ತಾರೆ. ಟ್ರಾನ್ಸ್ಪರೆಂಟ್ ಏನಾದ್ರು ತೊಗೊಂಬಿಟ್ರೆ ಎಲ್ಲ ಕಾಣಿಸುತ್ತೆ. ನಮ್ಮಮ್ಮ ತುಂಬ ರೇಂಜಿಗೆ ಟ್ರಾನ್ಸ್ಪರೆಂಟ್ ಅಂತೂ ಬೇಡವೇ ಬೇಡ. ಏನು ತೊಗೊಂಡಿದ್ದೀವಿ ಅದೇ ಸರಿ ಇದೆ. ಸಖತ್ ಬಾಕ್ಸ್ಗಳಿದ್ದಾವೆ ಇಲ್ಲಿ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಇದು ಸಖತ್ ದೊಡ್ಡದಾಗಿದೆ. ಇದೇನು ಹೇಳೋಕ್ಕೋ ಗೊತ್ತಿಲ್ಲ, ನೋಡಿ ಈ ಥರ ಇದೆ. ಇನ್ನೊಂದು ಜಾಸ್ತಿ ಇರಬೇಕು. ನಾವು ಗೈಸ್ ಏನು ಗೊತ್ತಾ, ಒಂದು ಚಿಕ್ಕದು ಒಂದು ಎರಡು ಮೂರು ಐಟಮ್ ತೊಗೊಳ್ಬೋದೇನೋ ಅಂತ ಇದನ್ನ ಹೇಳ್ಕೊಂಡ್ವಿ ಆಯಿತಾ. ಟ್ರಾಲಿ ಅದು ಬೇಡ ಅಂತ ಹೇಳ್ಬಿಟ್ಟು ಏನಂತಾರೆ ಅದಕ್ಕೆ ಅವ್ರು ತಳ್ಕೊಂಬರ್ತಿದ್ದಾರಲ್ಲ. ಏನಾದ್ರು ಮಾತಾಡ್ಬೇಕಾದ್ರೆ ಸಡನ್ ಆಗೋದು ಎಷ್ಟು ಬಾಯಿಗೆ ಬರೋಲ್ಲ ನೋಡಿ, ಹಂಗಾಗುತ್ತೆ. ಸೊ ಇವಾಗ ಇದು ಫುಲ್ ಆಗ್ತಿದೆ, ಇನ್ನೂ ಶಾಪಿಂಗ್ ಮುಗ್ದೇ ಇಲ್ಲ ನಮ್ಮದು. ಏನಾಗುತ್ತೆ ಗೊತ್ತಿಲ್ಲ, ಈ ಥರದ್ದು ಇನ್ನೊಂದು ತೊಗೋಬೇಕಾಗುತ್ತೆ ಇಲ್ಲ ಅದನ್ನು ತೊಗೋಬೇಕಾಗುತ್ತೆ ಆ ಥರ. ಆ್ಯಂಡ್ ಆ ಐಟಮ್ನ 2 days ಆದಮೇಲೆ ಮನೆಗೆ ಡೆಲಿವರಿ ಮಾಡ್ತಾರೆ. ನಾನು ಶೂರ್ ಹಾಕಿದ್ದಲ್ಲ ಅದನ್ನು. ಈಗ ನಮ್ಮಮ್ಮ ಹೇಳ್ಕೊಂಡು ಹೋಗ್ತಾರೆ, ಇದನ್ನು ಇಸ್ಕೋಬೇಕು ನಾನು. ರೆಡಿ? ಫೈನಲಿ ನನ್ನ ಫೇವ್ರೆಟ್ ಸೆಕ್ಷನ್ಗೆ ಬಂದಿದ್ದೀನಿ. ಇಟ್ಸ್ ಲೈಕ್ ಅ ಫ್ಲವರ್ ಸೆಕ್ಷನ್ ಅಂತ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಸೆಕ್ಷನ್ನು. ಬಂದಾಗಲೆಲ್ಲ ತೊಗೋಬೇಕೇನಾದ್ರು ತೊಗೋಬೇಕಂತ ಅನಿಸುತ್ತೆ. ಇಟ್ಸ್ ಲೈಕ್ ಅ ವೆರಿ ನಾರ್ಮಲ್ ಫೀಲಿಂಗ್. ಇದುವೇ ಹಾಕಿಟ್ಟವ್ರೆ ದಿಸ್ ಫ್ಲವರ್ಸ್ ಗೈಸ್. ಈ ಹೂ ಅಂತೂ ನಂಗೆ ತುಂಬ ಇಷ್ಟ. ನಮ್ಮ ಶಾಪಲ್ಲೂ ಸೇಮ್ ಫ್ಲವರ್ ಇದೆ, ನೀವು ನೋಡಿರ್ಬೋದು. ಐ ಡೋಂಟ್ ನೋ, ಮೇ ಬಿ ನಂದು ಸ್ವಂತ ಮನೆ ಮಾಡಿದ್ರೆ ಆ ಹೌಸಲ್ಲಿ ಎಲ್ಲ ಕಡೆನೂ ಫ್ಲವರ್ಸ್ ಇಡಿಸ್ಬಿಡ್ತೀನಿ. ಮನೆ ತುಂಬ ನಂಗೆ ಫ್ಲವರ್ಸ್ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ಅದು ಧೂಳು ತುಂಬಿಕೊಂಡ್ರೂ ಕ್ಲೀನ್ ಮಾಡೋದು ಭಾರಿ ಕಷ್ಟ. ಬಿಕಾಸ್ ನಮ್ಮ ಮನೇಲೂ ವಾಸ್ ಎಲ್ಲ ಇದೆಲ್ಲ ಅವಾಗ ಒರೆಸ್ತಾ ಇರ್ತೀನಿ. ಇದು ಚೆನ್ನಾಗಿದೆ. ಕಿತ್ಕೊಳ್ರಿ ನಮ್ಮಮ್ಮ ಹೇಳ್ಬಿಟ್ರೆ ಆ ನಿಮಿಷದಲ್ಲಿ ಯೋಚನೆ ಮಾಡೋರು 1 ನಿಮಿಷಕ್ಕೆ, ಆಮೇಲೆ ಬ್ರೈನ್ ಪ್ರೋಸೆಸ್ ಮಾಡ್ಕೋತಾರೆ. ಗೈಸ್ ಏನೇ ಹೇಳಿ, ಪರ್ಪಲ್ ಫ್ಲವರ್ಸ್ ಇಟ್ಸ್ ಸೋ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ, ಓ ಮೈ ಗಾಡ್. ಆ್ಯಂಡ್ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿರ್ತದೆ. ನನಗೆ ಯಾವುದೋ ಗಾರ್ಡನಿಗೆ ಬಂದಿರೋ ಥರ ಫೀಲಿಂಗು. ಅವ್ರಿಗೆ ಮ್ಯೂಸಿಕ್ ಕೂಡ ಬ್ಯಾಕ್ಗ್ರೌಂಡಲ್ಲ ಹಂಗೆ ಹಾಕಿದ್ದಾರೆ. ಗೈಸ್ ಏನೇ ಹೇಳಿ, ಫೋನಲ್ಲಿ ನೋಡೋದಕ್ಕೂ ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಒಂದು ಫೀಲಿಂಗೇ ಬೇರೆ. ಸೀರಿಯಸ್ಲಿ ಇವಾಗ ನೋಡಿ ನಾನು ಗಾರ್ಡನಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತಿದೆ ತಾನೇ. ಮನೆ ಹಿಂಗಿದ್ರೆ ಹಿಂಗಿರುತ್ತೆ ಗೈಸ್ ಅಲ್ವಾ. ಐ ಜಸ್ಟ್ ಫೆಲ್ಟ್ ಲೈಕ್ ದಿಸ್ ವಾಸ್ ವೆರಿ ಬ್ಯೂಟಿಫುಲ್. ಇಟ್ ಈಸ್ ಜಸ್ಟ್ 1500 ಆ್ಯಂಡ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇದು 25,000 ಮೇಲಾದರೆ 15% ಆಫ್ ಅಂತೆ. ನೋಡುವ ನಂದು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ, ನಾನು ಎಷ್ಟಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಆಲ್ರೆಡಿ ಆ ಪ್ರಾಡಕ್ಟೇ 11,000 ಆಗಿತ್ತು. ಇದು 10 ಮೇಲೆ ಕ್ರಾಸ್ ಆದರೆ ಮೇ ಬಿ ಡಿಸ್ಕೌಂಟ್ ಸಿಗ್ಬೋದು 15%. ಅಷ್ಟು ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದಿದ್ದೀವಿ. ಅಲ್ಲಿ ಸೆಕೆಂಡ್ಸ್ ಐಟಮ್ಸ್ ಎಲ್ಲ ಏನಾದ್ರು ಇರುತ್ತೆ, ಸ್ವಲ್ಪ ಡ್ಯಾಮೇಜ್ ಅಥವಾ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ದರೆ ಕಮ್ಮಿಗೆ ಅದೆಲ್ಲ ಸೆಲ್ ಮಾಡ್ತಾರೆ. ಸೊ ಅದನ್ನು ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿದ್ದು ಹೋಗೋ ಥರ ಫೀಲ್ ಆಗ್ತಿತ್ತು. ಸೊ ಗೈಸ್ ಈ ಬಾಕ್ಸ್ ಏನಿದೆ ಇದ್ರೊಳಗೆ ಫುಲ್ ಎಲ್ಲ ತುಂಬಿಟ್ಟಿದ್ದೀನಿ ಚಿಕ್ಕ ಪುಟ್ಟ ಐಟಮ್ಸ್ನೆಲ್ಲ. ಮಿಕ್ಕಿರೋದ್ರ ಹೊರಗಡೆ ಇಟ್ಟಿದ್ದೀನಿ. ನಾನು ನಮ್ಮಮ್ಮ ಒಂದು 10,000 ಆಗುತ್ತೆ ಅಂದ್ಕೊಂಡಿದ್ವಿ. ಇದು ಬರೀ 5,000 ಆಯಿತು. ಮತ್ತು ಆ ಫರ್ನಿಚರಿಂಗ್ದು 13,000 ಆಯಿತು. ಬಿಕಾಸ್ ಡೆಲಿವರಿ ಚಾರ್ಜಸ್ ಕೂಡ ಆ್ಯಡ್ ಆಯಿತು. ಅದು 2 days ಅವರು ಡೆಲಿವರಿ ಮಾಡ್ತಾರೆ. ಸೊ ಇವಾಗ ಇದನ್ನು ತೊಗೊಂಡು ನಾವು ಕಾರಿಗೆ ಇಡಬೇಕು. ಟೋಟಲ್ 18,000. ಸೊ ಇವತ್ತು 18,000 ಡಮಾರ್. ಇವಾಗ ಫೈನಲಿ ಕಾರಿಗೆ ಹತ್ಕೊಂಡಾಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಪ್ರತಿ ಸಲ ಬಂದಾಗ ಏನಾದ್ರು ಒಂದು ಏನೋ ತೊಗೋಬೇಕು ಅಂದ್ಕೊಂಡು ಬರ್ತೀವಿ, ತೊಗೊಳಕ್ಕಾಗಲ್ಲ, ಏನೋ ಒಂದು ಆಗುತ್ತೆ. ಬಟ್ ಈ ಸಲ ಲಿಟ್ರಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾವು ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ವಿ, ಪುಣ್ಯ ಕಮ್ಮಿನೇ ಆಯಿತು. ಆ್ಯಂಡ್ ಇನ್ 2 daysಲ್ಲಿ ನಾನು ಆರ್ಡರ್ ಮಾಡಿರೋಂಥ ಐಟಮ್ ಕೂಡ ಬರುತ್ತೆ. ಸೊ ಐಮ್ ಲೈಕ್ ಸೂಪರ್ ಹ್ಯಾಪಿ ಅಂತ ಹೇಳ್ಬೋದು. ಸೊ ದಟ್ ಅದು ಏನೇನು ಮೆಸ್ ಎಲ್ಲ ಇದೆ ತೆಗೆದು ಲೈಕ್ ಊರಿಗೆ ಹಾಕ್ತೀರ ನಮ್ಮ ಅದನ್ನು ಚಪ್ಪಲಿ ಸ್ಟ್ಯಾಂಡ್ನ. ಇಲ್ಲ ದೊಡ್ಡಮ್ಮ ಮನೆ ಕೊಟ್ಟು ಓಕೆ, ಏನಾದ್ರು ಮಾಡಲಿ ಒಟ್ಟಿನಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಷ್ಟೇ. ತಗೊಂಡೋಗಿ ಕಾರೇ ಹೋಗ್ಬೇಕಲ್ಲ. ಸೊ ನನಗೆ ತುಂಬ ಇಷ್ಟ ಆಯಿತು. ಇಟ್ ಲುಕ್ಸ್ ವೆರಿ ಅಸ್ಥೆಟಿಕ್ಸ್. ಸೊ ಗೈಸ್ ಆನ್ ದ ವೇ ನಮ್ಮ ವೀರಪ್ಪನವ್ರು ಕೂಡ ನಮ್ಮನ್ನು ಜಾಯಿನ್ ಆದರು. ಇವಾಗ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪಾಜಿ ಸಮಾಚಾರ? ಹೇಳ್ಬೇಕಲ್ವ ನೀವೇ, ಬಿಟ್ಬಿಟ್ಟು ಹೋಗಿದ್ದೀರಾ? ಇವತ್ತು ಫುಲ್ ಶಾಪಿಂಗ್ ಮಾಡಿದ್ವಿ ಗೊತ್ತಾ ನಾವು. ನಮ್ಮನ್ನೆಲ್ಲ ಬಿಟ್ಟಾಕಿ ಐಟಮ್ ಬರುತ್ತಲ್ಲ ನೀವೇ ಫಿಕ್ಸ್ ಮಾಡೋರು. 2 ದಿನ ಆದ್ಮೇಲೆ ಬರುತ್ತೆ, ನೀವೇ ಫಿಕ್ಸ್ ಮಾಡ್ರಿ ಆಯ್ತಾ? ಆಯ್ತು ಮಾಡವ. ನೀವು ಕೈ ಹಾಕ್ತಲ್ಲ ಯಾವುದು ಓಪನ್ ಆಗಲ್ಲ ಅಪ್ಪಾಜಿ. ಆಗಲ್ಲ ಮಾಡಮ್. ಇನ್ನೇನು ಚಿಕ್ಕ ಪುಟ್ಟ ಐಟಮ್ ಏನೇನು ತೊಗೊಂಡಿದ್ದೀವಿ ಮನೇಲಿ ಇಟ್ಟು ಬಂದು ನೋಡ್ರಿ. ಸೊ ಗೈಸ್ ಇವಾಗ ಐಟಮ್ಸ್ ಎಲ್ಲ ತೆಗಿತಿದ್ದೀವಿ. ಇಷ್ಟು ಐಟಮ್ಸ್ ಹಾಕ್ಬಿಡ್ರಿ ಅಪ್ಪಾಜಿ. ಆ ಬಟ್ಟೆ ಹಾಕ್ರಿ, ನಮ್ಮ ಅಮ್ಮನ ಸ್ವಿಮ್ಮಿಂಗ್ ಬಟ್ಟೆ, ಮತ್ತು ಅಲ್ಲಿ ಅಮ್ಮ ತಗೊಂಡು ತರಕಾರಿ, ಅಮ್ಮನ ಕೈಯಲ್ಲಿ ಅಷ್ಟೊಂದು ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಇದಕ್ಕೆಲ್ಲಿದೊಂದು ನಾನು ಇವಾಗ ಇದನ್ನು ಎತ್ಕೊಂಡು ಹೋಗ್ತೀನಿ. ಅವ್ರು ಅದನ್ನು ಮತ್ತೆ ಅದನ್ನು ಎತ್ಕೊಂಡು ಬರ್ತಾರೆ. ಈಗ ಕಾರ್ ಬೇರೆ ನಿಲ್ಲಿಸ್ತಾ ಇದ್ದಾರೆ ಇವಾಗ ಇಲ್ಲಿ. ಸೊ ಗೈಸ್ ಬಟ್ಟೆ ಹಾಕೋದಕ್ಕೆ ಕುಕ್ಕೆ ಇಟ್ಟಿದ್ದಾರೆ, ಟೊಮೊಟೊ ಕುಕ್ಕೆ ಅಂತ ಹೇಳಿದಲ್ಲ. ಸೊ ಇದನ್ನೇ ಇಟ್ಟಿರೋದು. ಸೊ ಹಾಗಾಗಿ ನೋಡಿ ಹಿಂಗೆ ಮಾಡ್ತಾರೆ ನಮ್ಮ ಮನೇಲಿ.